ನಮ್ದು ಏಕತೆ ಗುರ್ತು ಸರ್. ನಾವು ಹಿಂದೂಗಳು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಐತಲ್ವಾ, ಒಂದು ನಮ್ಮೂರ್ ಒಂದು ಹೆಮ್ಮೆ ಸರ್. 18 ದೊಡ್ಡಿಗಳಿದೆ ಸರ್ ಸುತ್ತಮುತ್ತ ಕೆರಗೋಡಲ್ಲಿ. ಒಂದ್ ಹೆಮ್ಮೆ ಅಲ್ಲ ಸರ್ ನಮ್ಗೆ. ಈಗ ಒಂದ್ 23 ಜನ ಎಲ್ಲ ಇವಾಗ ಸುಮಾರು ಜನ ಸಾವಿರಾರು ಜನ ಆಗಿದ್ದಾರೆ ಇದಕ್ಕೆ ಇದಾಗಿ. ಫಸ್ಟ್ ಸ್ಟಾರ್ಟಿಂಗ್ 23 ಜನ ಸರ್ ಓಪನ್ ಶುರು ಮಾಡಿದಿನ. ಅವಾಗ ನಮ್ಗೊಂದು ಹೆಮ್ಮೆ ಅಲ್ವಾ ಸರ್. ಈಗ 23 ಜನದ ಹೆಸರು ಹೇಳ್ತಾರೆ ಸರ್ ಯಾರಾದ್ರೂ ಬೇರೆ ಊರಿಂದ ಬಂದವರು. ಪರವಾಗಿಲ್ಲ ಕಣಪ್ಪ, ಕೆರಗೋಡ ರೋಡ್ ಎಷ್ಟು ದೊಡ್ಡ ದೇವಸ್ಥಾನ ಮಾಡೋರೆ, 108 ಅಡಿದು ನಮ್ ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ ಅಂತಾರೆ ಸರ್. ಅದ್ ಯಾರು ಸರ್ ಹೆಮ್ಮೆ? ನಮ್ ಕೆರಗೋಡ ತಾನೆ ಊರವ್ರಿಗೆ ತಾನೆ ಹೆಮ್ಮೆ. ಹೆಸರು ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ಇಂಥವ್ರು ಅಂತ. ಯಾರಿಲ್ಲ ಸರ್, ಎಲ್ಲರೂ ಮನೆ ಕೆಲಸ ಮಾಡೋರೆ ಸರ್. ಇವತ್ತು ಅದನ್ನ ಇಳಿಸಿ ಅಂತಂದ್ರೆ ಕಟ್ಬೋದು ಸರ್. ಕಟ್ಟಕ್ಕೆ ನಾನಾ ದಿವಸ, ಕೆಡವಕ್ಕೆ 3 ನಿಮಿಷ ಬೇಕು ಸರ್. ಯಾಕೆ ಸರ್ ಕೆಡುತ್ತಾರೆ? ಯಾಕೆ ಅವ್ರ ಮನೆ ಮುಂದೆ ಹಾಕ್ತಿದೀವ, ಇಲ್ಲ ಅವ್ರ ತಲೆ ಮೇಲೆ ಹಾಕ್ತಿದೀವ? ಇದನ್ನ ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಇಳಿಸಕ್ ಬಿಡಲ್ಲ ಸರ್. ಯಾವುದೇ ಕಾರಣಕ್ಕೂ ಹೋರಾಟ ಮಾಡ್ತೀವಿ ಸರ್. ಯಾವುದೇ ರಾಜಕೀಯ ಇಲ್ಲ, ಯಾವ ರಾಜಕೀಯ ಇಲ್ಲ. ಇಲ್ಲಿ ಯಾರು ಮುಸ್ಲಿಮ್ಸರು ಬಂದು ನಮ್ಗೆ ತೊಂದರೆ ಮಾಡಿಲ್ಲ ಸರ್. ಯಾರು ಕ್ರಿಶ್ಚಿಯನ್ನರು ಬಂದು ನಮ್ಗೆ ತೊಂದರೆ ಮಾಡಿಲ್ಲ ಇಳಿಸಿ ಅಂತ. ಇವ್ರು ನಮ್ಮ ಒಳಗೆ ಇಟ್ಕೊಂಡು ಅವರೇ ಇಳಿಸಿ ಅಂದ್ರೆ ಅರ್ಥ ಏನು ಸರ್ ಇದು? ಯಾಕೆ ಸರ್ ಇದಕ್ಕೆಲ್ಲ ಯಾರು ಇರ್ಬೋದು? ಅವರು ಯಾವ ಪಕ್ಷದವ್ರು ಮಾಡ್ತಾವ್ರೆ ಗೊತ್ತಿಲ್ಲ ಸರ್ ನಮ್ಗೆ. ನಾವಂತೂ ಖಂಡಿತ ಕೇಸರಿ ಕಂಡ್ರೆ ಯಾಕೆ ಭಯ ಸರ್? ಕೇಸರಿ ಕಂಡ್ರೆ ಏನು? ನಾವು ಒಂದು ಜನ ಭಜನೆ ನಮ್ಮ ನಾಡೆಲ್ಲ ನಮ್ಮ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ. ಇಲ್ಲಿವರೆಗೂ ಯಾಗಿದ್ರ ಏನೋ ಗೊತ್ತಿಲ್ಲ ಸರ್ ನಮ್ಗೆ. ಇವತ್ತು ನಮ್ಗೆ ಭಜನೆಯಲ್ಲಿ ಆಡಕ್ ಬರುತ್ತೋ ಬಿಡತ್ತೋ, ಒಬ್ರು ಎಲ್ಲ ಭಜನೆ ಮಾಡ್ಕೊಂಡು ನಾವು ಒಂದು ಪ್ರಸಾದ ತಿನ್ಕೊಂಡು ಜನನೆಲ್ಲ ಒಗ್ಗೂಡಿಸಿ ನಾವು ಇವತ್ತು ಇಂಥ ಸಾಧನೆ ಮಾಡಿದೀವಿ ಸರ್. ಇದನ್ನ ನಾವು ಖಂಡಿತ ನಾವು ಇಳಿಸಲ್ಲ. ಮೂರು ಬಾರಿಯಿಂದ ಪಂಚಾಯತ್ ಸ್ಥಳೀಯ ಸರ್ಕಾರವಾದಂತಹ ಪಂಚಾಯತಿಯಲ್ಲಿ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಬೇಕು ಅಂತಂದ್ರಿಂದ ನಮ್ಮ MLA ಸಾಹೇಬ್ರಿಗೆ ಕೊಟ್ಟಾಗ ಇದು ಬಸ್ ಸ್ಟ್ಯಾಂಡ್ ಬೇಕೋ ಧ್ವಜ ಬೇಕೋ ನಿಮ್ಗೆ ಅಂದಾಗ ನಾವು ಬಸ್ ಸ್ಟ್ಯಾಂಡ್ ಅಲ್ಲೇ ಬೇಡ, 40 ವರ್ಷದಿಂದ ಆಡ್ತಿತ್ತು ಸರ್. ನಾವು ಏಕಾಏಕಿ ಆರಿಸಿರೋದಲ್ಲ, ಇದು ನಿಜನ. ಇಲ್ಲೇ ಮಲಗಿದೆ ನೋಡಿ, ಇಲ್ಲಿ ಕೋಲು ತುಕ್ಕಿ ಹಿಡಿದು ಮಲಗಿದೆ. ಅದನ್ನ ಮುಂಟೋಗುತ್ತೆ ಅಂತ ಹೇಳಿ ನಾವು ವರ್ಷ ನ್ಯಾಷನಲ್ ದಿನಗಳಲ್ಲಿ ನ್ಯಾಷನಲ್ ಫ್ಲಾಗು, ಸ್ಟೇಟ್ ಡೇಲಿ ಸ್ಟೇಟ್ ಫ್ಲಾಗು, ಅದನ್ನು ಬಿಟ್ಟು ಉಳಿದ ದಿನಗಳಲ್ಲಿ ನಾವು ಈ ಕೇಸರಿ ಭಾಗಧ್ವಜವನ್ನ ಹನುಮಂತಂದು ಆರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು 108 ಅಡಿ ಸಾರ್ವಜನಿಕರು ಹಾಗೂ ದಾನಿಗಳಿಂದ ರಾಜಕಾರಣಿಗಳು ಎಲ್ಲ ಸ್ವಯುದ್ಯಗಳಿಗೆ ಕೊಟ್ಟು ಎಲ್ಲ ಶ್ರಮ ಬಿಟ್ಟು 3 ತಿಂಗಳಿಂದ ಪರ್ಮಿಷನ್ ತಗೊಂಡು ಮಾಡಿದೀವಿ. ಇದನ್ನ ಪರ್ಮಿಷನ್ ಕೊಡಬೇಕಾದ್ರೆ ಯಾವುದೇ ತಂತೆ ತಕರಾರುಗಳಿಲ್ಲ. ಅವರೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳೋಗಿದ್ದಾರೆ. ಇದೆಲ್ಲ ಮಾಡಿದ ಮೇಲೆ ನಮಗೆ ಕಂಡೀಷನ್ಗಳನ್ನು ಹಾಕಿ, ಏನ್ ಕಂಡೀಷನ್ ನ್ಯಾಷನಲ್ ಮತ್ತೆ ಎಲ್ಲ ಹಾಕ್ಬೇಕು ಅಂತಂದ್ರೆ ಇಲ್ಲ, ನಾವು ಹಿಂದೂ ಬಾವುಟ ಮಂತ್ರಿ ಏನ್ ಆರಿಸಿದ್ರು 40 ವರ್ಷದಿಂದ ಅದನ್ನೇ ಆರಿಸ್ತೀವಿ ಅಂತ ಹೇಳಿದೀವಿ ಸರ್. ಈಗ ಅವ್ರಿಗೆ ಆಯ್ತಾ ಇಲ್ಲ. ಏನಕ್ಕೆ ಆಯ್ತಾ ಇಲ್ಲ? ಇದರಲ್ಲಿ ರಾಜಕೀಯವನ್ನ ತರ್ತಾ ಇದ್ದಾರೆ. ನಾವೆಲ್ಲ ಒಂದು ಸರ್, ಹಿಂದೂಗಳು ಎಲ್ಲ ಸೌಹಾರ್ದತೆಯಿಂದ ಇಲ್ಲಿರುವಂತಹ ಸಮುದಾಯಗಳು ಸುತ್ತ 48 ಗ್ರಾಮಗಳಿದೆ. ಇದುವರೆಗೂ ಯಾವುದೇ ರೈತ ಘಟನೆ ನಡೆದಿಲ್ಲ. ಯಾವುದೋ ಒಂದು ಅರ್ಜಿಗೋಸ್ಕರ ಅವರು ಹಿಂದೂಗಳೇ ಅರ್ಜಿ ಕೊಟ್ಟಿರೋದ್ರಿಂದ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಂ ಆಗಲಿ ಇವತ್ತು ವಿರೋಧ ಮಾಡಿಲ್ಲ, ಎಲ್ಲ ಮಾಡಿದ್ದಾರೆ. ಈಗ ಈ ಅಧಿಕಾರಿಗಳು ಅದನ್ನು ನೆಪ ಇಟ್ಕೊಂಡು ತೆಗಿರಿ ಅಂತವ್ರು ಯಾಕೆ ಕೊಟ್ಟರು ಪರ್ಮಿಷನ್? ಆರ್ಸಿ ಅಂತ ಹೇಳಾದ್ಮೇಲೆ ಈಗ ಆರ್ಸಿದ್ಮೇಲೆ ನೀವು ಪ್ಲಾಟ್ ತೆಗಿಬೇಕು ಅಂದ್ಬಿಡ್ತಾರೆ. ನಾವ್ ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಸರ್. ಪ್ರಾಣ ಬಿಟ್ಟರು ಬಿಟ್ಟವ, ಧ್ವಜ ಅಂತೂ ಬಿಡೋದಿಲ್ಲ. ಅದು ಏನೇ ಹೋರಾಟ ಆಗಲಿ, ಅದೇನೇ ಆಗಲಿ, ಇದೇ ನಮ್ಮ